ಸ್ವಲ್ಪ ಉಪ್ಪು ಖಾರ ಸರಿಯಾಗಿ ಹಾಕ್ಕೊಡಿ. ನಿಜವಾಗ್ಲೂ ಊಟ ಸಪ್ಪೆ ಇತ್ತಾ? ಡೌಟ್ ಇದ್ರೆ ಗೋವಿಂದನ್ ಕೇಳಿ. ಏನ್ ಗೋವಿಂದವ್ರೆ, ಸಪ್ಪೆ ಇತ್ತು ತಾನೆ? ಹೌದದು, ತುಂಬಾ ಸಪ್ಪೆ ಇತ್ತು. ನೋಡಿದ್ರ, ಕೇಳಿಸ್ಕೊಂಡ? ಇನ್ಮೇಲೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ. ಸರಿ. ಕೊಡ ಫೋನ್. ಮೆಣಸಿನಕಾಯಿ ಅರ್ಧ ಹಾಕ್ತೀನಿ, ಊರಿಗೆ ಕಿತ್ಕೊಳ್ಳಿ. ಹಲೋ, ಹೇಳಪ್ಪ. ಹಲೋ ಅಮ್ಮ, ಇವತ್ತು ತೇಜುನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕಾಗತ್ತಾ? ಅಯ್ಯೋ, ತೇಜುನ್ ಕರ್ಕೊಂಬರ್ಬೇಕಾ? ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಯ್ಯೋ, ವಿಪರೀತ ತಲೆನೋವು ಕಣೋ. ಎದ್ದೊಳಕ್ಕಾಗ್ತಾ ಇಲ್ಲ, ತಲೆಗೆ ಬಟ್ಟೆ ಹಾಕೊಂಡ್ ಮಲಗಿದ್ದೀನಿ. ಹೌದಾ? ಮಾತ್ರೆ ತಗೋಬೇಕಾಗಿತ್ತು. ತಗೊಂಡೆ ಕಣೋ, ಆದ್ರೆ ಏನು ಪ್ರಯೋಜನ ಇಲ್ಲ. ಮನೇಲಿ ಕುತ್ಕೊಂಡು 3 ಹೊತ್ತು ಚಿಂತೆ ಮಾಡ್ತಾ ಇದ್ರೆ ಇನ್ನೇನಾಗತ್ತೆ ಹೇಳಿ? ಈಗ ನಡೀತಾ ಇರೋದನ್ನ ನೋಡಿದ್ರೆ ಚಿಂತೆ ಮಾಡದೆ ಇರಕ್ಕಾಗತ್ತಾ? ಹಾಗಂತ ಕೂತಲ್ಲೇ ಚಿಂತೆ ಮಾಡ್ತಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ಮನಸ್ಸು ತುಂಬಾ ಚಿಂತೆ ಇಟ್ಕೊಂಡು ನೀನ್ ಈ ಮಾತು ನನಗೆ ಹೇಳ್ತಾ ಇದ್ಯಪ್ಪ? ನೀನ್ ಏನೇ ಹೇಳಪ್ಪ, ಈಗ ಆಗಿರೋ ಆಘಾತದಿಂದ ಆಚೆ ಬರೋಕೆ ನನಗ್ ತುಂಬಾ ದಿನ ಬೇಕಾಗತ್ತೆ. ಆದ್ರೆ ಬರ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಪ್ಪ. ನನಗಂತೂ ನಂಬಿಕೆ ಇಲ್ಲಮ್ಮ, ಅವನು ಇದರಿಂದ ಆಚೆ ಬರದೇ ಇಲ್ವೇನೋ ಅಂತ ಅನಿಸ್ತಾ ಇದೆ. ಈಗ ಏನ್ ಮಾಡೋದು? ನನಗಂತೂ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಮೊದ್ಲಾದ್ರೆ ಆ ತ್ರಿವಿಕ್ರಮ್ ಕರ್ಕೊಂಡ್ ಬರ್ತಿದ್ದ. ತಲೆ ಕೆಡಿಸ್ಕೋಬೇಡಿ ಅಮ್ಮ, ನಾನು ಸ್ವಲ್ಪ ಕೆಲಸಗಳನ್ನ ಬೇಗ ಮುಗಿಸಿ ಹೋಗಿ ಕರ್ಕೊಂಡು ಬರ್ತೀನಿ. ನಿನಗ್ ತೊಂದ್ರೆ ಆಗತ್ತಾ? ಏನೂ ಇಲ್ಲ ಅಮ್ಮ. ಎಲ್ರ ತರ ನೀನು ಪಲ್ಲವಿ ಮದ್ವೆ ಆಗಿ ಒಂದೇ ಮನೆಯಲ್ಲಿ ಇದ್ದಿದ್ರೆ, ನೀನು ಇಲ್ದೇ ಇದ್ರು ಪಲ್ಲವಿನಾದ್ರೂ ಹೋಗಿ ಕರ್ಕೊಂಬರ್ಬೋದಿತ್ತು. ಈಗ ಬಿಡಿಮ ಅದೆಲ್ಲ ಯಾಕೆ ಅವ್ರ ಹೆಸರು ಎತ್ತುತ್ತಾ ಇದ್ದೀರಾ? ನನಗೆ ಅವಳ ಮೇಲೆ ತುಂಬಾ ಕೋಪನೂ ಬರುತ್ತೆ. ಆದ್ರೂ ಅನ್ಸುತ್ತೆ ನೀವಿಬ್ರು ಒಂದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಅವಳು ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಅದ್ ಸಾಧ್ಯ ಆಗತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಣೋ. ನೋಡಿ, ಹೀಗೆ ಏನೇನೋ ಯೋಚನೆ ಮಾಡ್ತೀರಾ, ತಲೆನೋವನ್ನ ಇನ್ನೂ ಜಾಸ್ತಿ ಮಾಡ್ಕೋತೀರಾ. ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಮ್ಮ. ನಾನು ಹೋಗಿ ತೇಜುನ ಮನೆ ಕರ್ಕೊಂಡು ಬರ್ತೀನಿ, ಏನು ತೊಂದರೆ ಇಲ್ಲ ನನಗೆ, ಸರಿನಾ? ನಿನ್ನ ಹತ್ರ ಸ್ಕೂಲ್ ಸೆಕ್ಯೂರಿಟಿ ಅವ್ರ ನಂಬರ್ ಇದೆಯೇನಪ್ಪ? ಹಾಮ್ಮ ಇದೆ. ಯಾಕೆ? ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡು ತೇಜುನ ಅಲ್ಲೇ ಕೂರ್ಸಿರಕ್ಕೆ. ನಾನು ಬರೋದು ಸ್ವಲ್ಪ ಲೇಟ್ ಆಗತ್ತೆ, ಅವರು ಅಲ್ಲೇ ಇರ್ಲಿ ಅಂತ ಹೇಳ್ಬಿಡು. ಇಲ್ಲಾಂದ್ರೆ ಗಾಬರಿ ಆಗ್ಬಿಡ್ತಾನೆ ಮಗು. ಸರಿ ಅಮ್ಮ. ನನಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ, ಇನ್ನ ಪುಟ್ಟು ಮನ್ಸು. ತೇಜು ಇದನ್ನೆಲ್ಲ ಹೇಗೆ ಸಹಿಸ್ಕೋತಾ ಇದ್ದಾನೋ ಏನೋ. ತೇಜು ಪುಟ್ಟ, ನಿನ್ ಮನ್ಸಿನ ಭಾವನೆಗಳೇನು ಅಂತ ನನಗೆ ಗೊತ್ತು ಕಣೋ. ಆ ಆಸೆಗಳು ಈಡೇರೋದಿಲ್ಲ ಅಂತ ಗೊತ್ತಿರೋದ್ರಿಂದ ನಾನು ನಿನ್ಮೇಲೆ ದಿನ ರೇಗಾಡ್ತಾ ಇದ್ದೀನಿ.